ಕೇವಲ 10 ನಿಮಿಷದೊಳಗೆ ಬಂದು ಕೆಲಸವನ್ನ ಮುಗಿಸಿ ಪರಾರಿಯಾಗಿದ್ದಾನೆ. ಕೆಫೆಗೆ ಎಂಟ್ರಿ ಆಗಿದ್ದು ಬೆಳಗಿನ ಜಾವ 11 ಗಂಟೆ 34 ನಿಮಿಷದಲ್ಲಿ. 11 ಗಂಟೆ 34ಕ್ಕೆ ಎಂಟ್ರಿ ಆಗ್ತಾನೆ, 11 ಗಂಟೆ 43ಕ್ಕೆ ಎಕ್ಸಿಟ್ ಆಗ್ತಾನೆ. ನೆಪಕ್ಕಷ್ಟೇ ರವೆ ಇಡ್ಲಿ ಖರೀದಿ ಮಾಡಿದ್ದಾನೆ ಅವನು. ಶಂಕಿತ ಬಾಂಬರ್. ರಾಮೇಶ್ವರಂ ಕೆಫೆಯ ಸಿಸಿಟಿವಿಯಲ್ಲಿ ಶಂಕಿತನ ಚಲನವಲನಗಳು ದಾಖಲಾಗಿದ್ದಾವೆ. ತಲೆ ಬಗ್ಗಿಸಿಕೊಂಡು ಎಂಟ್ರಿ ಕೊಡ್ತಾನೆ. ಬಂದ ಕೆಲಸವನ್ನ ಮುಗಿಸಿ 10 ನಿಮಿಷದಲ್ಲಿ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಟೈಮಿಂಗ್ ಕೂಡ 11 ಗಂಟೆ 34 ನಿಮಿಷ 34 ಸೆಕೆಂಡ್ಗೆ ಅವನು ಎಂಟ್ರಿ ಕೊಟ್ಟಿದ್ದಾನೆ. ಆನಂತರದಲ್ಲಿ ಒಂದು ರವೆ ಇಡ್ಲಿಯನ್ನ ತೆಗೆದುಕೊಂಡಿದ್ದಾನೆ. ರವೆ ಇಡ್ಲಿ ತಿನ್ನ, ಅಲ್ಲೇ ಬಿಟ್ನ, ಡಸ್ಟ್ಬಿನ್ಗೆ ಹಾಕದ್ನ ಗೊತ್ತಿಲ್ಲ. ಆನಂತರದಲ್ಲಿ ಡಸ್ಟ್ಬಿನ್ ಪಕ್ಕದಲ್ಲಿ, ವಾಶ್ ಬೇಸಿನ್ ಪಕ್ಕದಲ್ಲಿ ಹೋಗಿ ತಾನು ತಂದಿದ್ದಂಥ ಬ್ಯಾಗ್ ಅನ್ನ ಇಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. 10 ನಿಮಿಷದಲ್ಲಿ ತಾನು ಅಂದುಕೊಂಡಿದ್ದ ಕೆಲಸವನ್ನ ಮುಗಿಸಿ ಇಲ್ಲಿಂದ ಕಾಲ್ಕಿತ್ತಿದ್ದಾನೆ. ಟೈಮರ್ ಇರೋ ಕಾರಣಕ್ಕಾಗಿ 1 ಗಂಟೆ ನಂತರ ಅದು ಬ್ಲಾಸ್ಟ್ ಆಗಬೇಕಲ್ಲ, ಆ ಟೈಮರ್ ಅನ್ನ ಅಲ್ಲಿಟ್ಟು ಎಸ್ಕೇಪ್ ಆಗಿದ್ದಾನೆ. ಪ್ರೀ ಪ್ಲಾನ್ಡ್ ಆಗಿ ಮೊದಲೇ ಬಂದು ಎಲ್ಲ ಸ್ಥಳಗಳನ್ನ ನೋಡ್ಕೊಂಡು ಹೋಗಿದ್ದಾನೆ. ಅವನ ಎಂಟ್ರಿ ಆಗುವಂತ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಿ ನೀವು. ಎಂಟ್ರಿ ಆಗುವಾಗ ಅವನ ಬಲಗಡೆ ಬ್ಯಾಗ್ ಇದೆ. ಬ್ಯಾಗ್ ಹಾಕಿಕೊಂಡೇ ಎಂಟ್ರಿ ಕೊಡ್ತಾನೆ. ಬ್ಯಾಗ್ ಹಾಕಿಕೊಂಡೇ ರವೆ ಇಡ್ಲಿ ತೆಗೆದುಕೊಳ್ತಾನೆ. ನೋಡ್ತಾ ಇದ್ದೀರಿ ದೃಶ್ಯ. ಇದು ಪ್ರೀ ಪ್ಲಾನ್ಡ್ ಆಗಿ ಎಲ್ಲಿ, ಯಾವಾಗ, ಹೇಗೆ ಆ ಬ್ಯಾಗ್ ಅನ್ನ ಇಡಬೇಕು ಅನ್ನೋದನ್ನ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ದ ಅಂತ ಕಾಣಿಸುತ್ತೆ. ನೋಡ್ತಾ ಇದ್ದೀರಿ. ಆತ ಎಂಟ್ರಿ ಮತ್ತು ಎಕ್ಸಿಟ್ನ ಸಮಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಕೇವಲ 10 ನಿಮಿಷದಲ್ಲಿ ತಾನು ಅಂದುಕೊಂಡಿರುವ ಕೆಲಸವನ್ನ ಮುಗಿಸಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಇದು ಮೊದಲ ಬಾರಿಗೆ ಕೆಫೆಗೆ ಬಂದಿಲ್ಲ. ಅವನು ಈ ಹಿಂದೆಯೇ ಬಂದು ನೋಡಿಕೊಂಡು ಹೊರಟಿದ್ದಾನೆ ಅಂತ ಅನ್ಸುತ್ತೆ.